ನಮಸ್ಕಾರ. ನಾನು ನಿಮ್ಮ ಆರ್ ಎಮ್ ಸಿ ಮುಂದೆ ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಭಾನುವಾರ ರಾಮನಗರ ಟು ಅರಸೀಕೆರೆ ಬೈಕ್ ರ್ಯಾಲಿ ಇದೆ. ಯಾರ್ಯಾರು ಬರೋ ಆಸಕ್ತಿ ಇರೋರು ಗಿಲ್ಲಿ ಅಭಿಮಾನಿಗಳು ಬಂದು ಜಾಯಿನ್ ಆಗ್ಬೋದು. ಸ್ಥಳ ರಾಮನಗರ ಆಂಜನೇಯ ಆರ್ಚ್ ಹತ್ರ. ಆಂಜನೇಯ ಆರ್ಚ್ ಹತ್ರ ನೀವು ಬರೋರಾಗಿದ್ದರೆ 9:45 ಅಷ್ಟರಲ್ಲಿ ನೀವು ಆ ಜಾಗಕ್ಕೆ ಬಂದರೆ 10 ಗಂಟೆಗೆ ಅಲ್ಲಿಂದ ಹೊರಡ್ತೀವಿ. 10 ಗಂಟೆಗೆ ಅಲ್ಲಿಂದ ಹೊರಟ್ರೆ ಚನ್ನಪಟ್ಟಣಕ್ಕೆ 10:45 10:30 ಅಷ್ಟರಲ್ಲಿ ಚನ್ನಪಟ್ಟಣ ತಲುಪ್ತೀವಿ. 10:30 10:45 ಅಷ್ಟರಲ್ಲಿ ಚನ್ನಪಟ್ಟಣ ಕೋರ್ಟ್ ಹತ್ರ, ಹೊಸ ಕೋರ್ಟ್ ಇದೆಯಲ್ಲ ಆ ಕೋರ್ಟ್ ಹತ್ರ ತಾವು ಅಲ್ಲಿ ಜಾಯಿನ್ ಆಗ್ಬೋದು. ಅಲ್ಲಿಂದ ಮದ್ದೂರಿಗೆ ಟಿ ವಿ ಸರ್ಕಲ್ ಹತ್ರ ಅಲ್ಲಿಂದ 1 ಅವರ್ಗೆ ಅಂದರೆ 10:45 11:45 12 ಗಂಟೆ ಹತ್ರ ಟಿ ವಿ ಸರ್ಕಲ್ಲು. ಅಲ್ಲಿಂದ ಅರಸೀಕೆರೆಗೆ 1:30 ಅಷ್ಟರಲ್ಲಿ ಅಲ್ಲಿಗೆ ರೀಚ್ ಆಗೋ ಪ್ಲ್ಯಾನ್ ಐತೆ. ದಯವಿಟ್ಟು ಈ ಮಾರ್ಗ ಮಧ್ಯದಲ್ಲಿ ಯಾರೇ ಬರೋರಿದ್ರೂ ಅಲ್ಲಿ ಬರ್ಬೋದು. ನೀವು ನಾನು ಹೇಳೋದು ಇಷ್ಟೇ ನಿಮಗೆ, ಇದು ಯಾವುದೇ ರೀತಿಯ ರಾಜಕೀಯ ಪ್ರಚಾರ ಅಲ್ಲ. ನಾವು ಅಭಿಮಾನದಿಂದ, ನಾವು ಸ್ವಂತ ನಾವೇ ಅಭಿಮಾನದಿಂದ ಬರ್ತಾ ಇರೋದು. ಯಾರೇ ಆದರೂ ಅಷ್ಟೇ, ಯಾರು ಏನು ಎಕ್ಸ್ಪೆಕ್ಟೇಷನ್ ಯಾರ ಮೇಲೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ಯಾವ ರೀತಿ ಬರಬೇಕು, ಯಾವುದ್ರಲ್ಲಿ ಬರಬೇಕು, ಯಾವ ಗಾಡಿ ಆದರೂ ಓಕೆ, ಯಾವುದಾದ್ರೂ ಓಕೆ, ನಮ್ಮದೇನೋ ಬೇಂದ್ರ ಇಲ್ಲ. ಗಾಡೀಲಿ ಬರ್ತೀರಾ ಗಾಡೀಲಿ ಬನ್ನಿ, ಕಾರಲ್ಲಿ ಬಂದರೆ ಕಾರಲ್ಲಿ ಬನ್ನಿ, ನೀವು ಯಾವುದ್ರಲ್ಲಿ ಬೇಕಾದರೂ ಬನ್ನಿ, ನಮ್ಮದು ಯಾವುದೇ ರೀತಿ ಇಷ್ಟೇ. ನಿಮ್ಮನ್ನು ಬೈಕಲ್ಲಿ ಬರೋದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋ ಬನ್ನಿ. ಆಮೇಲೆ ಮದ್ಯಪಾನ ದಯವಿಟ್ಟು ಯಾರೂ ಮಾಡಿರಬಾರ್ದು. ಏನಕ್ಕೆ ಅಂತಂದರೆ ನಾವು ಒಂದು ಶಾಂತಿಯುತವಾಗಿ ಒಂದು ಪ್ರಚಾರ ಮಾಡ್ಕೊಂಬರೋಣ ಅಂತ ಆ ಉದ್ದೇಶದಿಂದ ದಯವಿಟ್ಟು ಇದೊಂಚೂರು ಎಲ್ಲರೂ ಪಾಲಿಸಿ. ನಿಮಗೆ ಫ್ಲಾಗ್ಗಳು ಹಾಕಬರ್ಬೇಕಾ ಹಾಕೋ ಬನ್ನಿ. ನಾನು ಇಲ್ಲಿ ಫ್ಲಾಗ್ನ ವ್ಯವಸ್ಥೆ ಹೇಳಿದ್ದೀನಿ. ನೀವು ತರೋರಿದ್ದರೆ ಫ್ಲಾಗ್ಗಳು ತರಂಗಿದ್ರೆ ತಗೊಬನ್ನಿ. ನೀವು ಯಾವುದೇ ನಟರ ಅಭಿಮಾನಿ ಆಗಿರಲಿ, ನಿಮ್ಮ ಹೀರೋದು ಬ್ಯಾನರೇ ಆಗಿರಲಿ, ಯಾವುದೇ ಫೋಟೋ ಆಗಿರಲಿ, ಏನು ಬೇಕಾದರೂ ತಗೊಬನ್ನಿ. ಯಾವುದೇ ಥರ ಅಡ್ಡಿ ಇಲ್ಲ, ಯಾವುದೇ ರೂಲ್ಸ್ ಇಲ್ಲ. ಎಲ್ಲ ಅಭಿಮಾನಿಗಳು ಗಿಲ್ಲಿ ಅಭಿಮಾನಿಗಳು. ಅದರಿಂದ ಯಾವುದೇ ರೀತಿಯ ಫ್ಲಾಗ್ ಇರಲಿ, ಯಾವುದೇ ನಟರ ಬ್ಯಾನರ್ ಇರಲಿ, ಏನು ಬೇಕಾದರೂ ತಗೊಬನ್ನಿ. ಅದರಲ್ಲಿ ಏನೂ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಕೆಲವು ರಿಸ್ಟ್ರಿಕ್ಷನ್ ಏನಪ್ಪ ಅಂದರೆ ಹೆಲ್ಮೆಟ್ ಹಾಕೊಂಬನ್ನಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾರೂ ಮಾಡಬಾರ್ದು. ಯಾರಿಗೂ ತೊಂದರೆ ಆಗಬಾರ್ದು ಪಬ್ಲಿಕ್ಕಿಗೆ. ನಮ್ಮಿಂದ ಕೂಗೋದು ಕಿರ್ಚೋದು ಗಲಾಟೆ ಬೇಡ. ಶಾಂತಿಯುತವಾಗಿ ಬರೋಣ. ಆಮೇಲೆ ನಾನು ನಿಮ್ಗೆ ಕೇಳೋದು, ಬರೋ ಆಗಿದ್ದರೆ ದಯವಿಟ್ಟು ನಾನೊಂದು ನಂಬರ್ ಮೆನ್ಷನ್ ಮಾಡ್ತೀನಿ. ಆ ನಂಬರ್ಗೆ ಬರೋ ಆಗಿದ್ದರೆ ಕಾಲು ಮೆಸೇಜು ಮಾಡಿ. ರಾಮನಗರದಲ್ಲಿ ಸಿಗೋಕ್ಕಾಗಲಿಲ್ವಾ, ಲೇಟ್ ಆಯಿತಾ, ಮುಂದೊಂದು ಸ್ಟಾಪಲ್ಲಿ ಬಂದು ಜಾಯ್ನ್ ಆಗಿ. ಇಲ್ಲ ನಾನು ಚನ್ನಪಟ್ಟಣ ರಾಮನಗರನೇ ಬರಬೇಕಾ, ಏನು ತೊಂದರೆ ಇಲ್ಲ. ನಾವು ರಾಮನಗರದಿಂದ ಹೊರಡ್ತೀವಿ, ನಿಮ್ಮೂರಿಗೆ ಯಾವ ಟೈಮಿಂಗ್ಸಿಗೆ ಬರ್ತೀವಿ ಅಂತ ಹೇಳಿದ್ದೀವಿ, ಆ ಟೈಮಿಂಗ್ಸ್ಗೆ ನೀವು ಜಾಯ್ನ್ ಆದರೆ ಸಾಕು. ಮದ್ದೂರು ಅಷ್ಟೇ, ನೀವು ಅಲ್ಲಿಗೆ ಯಾವ ಟೈಮಿಂಗ್ಸಿಗೆ ಬರ್ತೀರಾ, ನಾವು ಯಾವ ಟೈಮಿಂಗ್ಸಿಗೆ ಬರ್ತೀವಿ ಅಂತ ಹೇಳಿದ್ವಿ, ಆ ಟೈಮಿಂಗ್ಸಲ್ಲಿ ಒಂದು 5 ನಿಮಿಷ 10 ನಿಮಿಷ ಮುಂಚಿತವಾಗಿ ನಮ್ಮ ಈ ಗುಂಪಲ್ಲಿ, ನಮ್ಮ ಈ ಫಾಲೋವರ್ಸಲ್ಲಿ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಇರೋರಿಗಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ದಯವಿಟ್ಟು ನೀವು ಇನ್ಫಾರ್ಮೇಷನ್ ಕೊಡಿ. ನಾನು ಒಂದು ನಂಬರ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ನಿಮಗೆ ಒಂದು ನಂಬರ್ನ. ಅದಕ್ಕೆ ಒಂದು ಮೆಸೇಜ್ ಹಾಕಿ, ನೀವು ಎಲ್ಲಿಯವರು, ಎಲ್ಲಿಂದ ಜಾಯಿನ್ ಆಯ್ತಾಯಿದ್ರೆ, ಎಲ್ಲಿ ಬಂದು ತಲುಪ್ತೀರಾ ಅಂತ, ನಾವು ಎಲ್ಲಿದ್ದೀವಿ ಏನು ಅನ್ನೋದು ಒಂದೊಂದು ಲೊಕೇಶನ್ನ ನಾವು ನಿಮಗೆ ಕಳ್ಸೋಕ್ಕೆ ಸರಿಯಾಗುತ್ತೆ. ರಾಮನಗರದಿಂದ ಹೊರಟ್ರೆ ನಾವು ಚನ್ನಪಟ್ಟಣ, ಮದ್ದೂರು, ಟಿ ವಿ ಸರ್ಕಲ್ಲು, ಅದಾದಮೇಲೆ KM ದೊಡ್ಡಿ, ಅರಸೀಕೆರೆ, ಅಲ್ಲಿ ಅಂಬರೀಷ್ ಅಣ್ಣನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಬೆಂಬಲ ಸೂಚಿಸಿ ಅಲ್ಲಿಗೆ ನಾವು ಕೈ ಬಿಡೋಣ ಅಂತ ನಮ್ಮ ಉದ್ದೇಶ. ರ್ಯಾಲಿ ಇಟ್ಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಬೆನ್ಸು BMW ಪ್ರಚಾರ ಮಾಡ್ತಾವ್ರೆ. ಆದರೆ ನಾವು ಬಡವರು, ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ. ನಾವು ಕೂಲಿ ಮಾಡೋರು, ನಾವು ಯಾವ ಥರ ಮಾಡ್ಬೋದು? ನಾವು ಪ್ರೀತಿ ಪಟ್ಟು ನಮ್ಮ ಹತ್ರ ಯಾವ ವೆಹಿಕಲ್ ಐತೆ, ನಮ್ಮ ಹತ್ರ ಏನಿದೆ, ಅದರಲ್ಲೇ ನಾವು ಪ್ರಚಾರ ಮಾಡೋಣ. ಆಯಿತಾ? ನಮ್ಮ ಪ್ರಚಾರ ಗಿಲ್ಲಿಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಬಾರ್ದು. ಅವ್ನಿಗೆ ಇನ್ನೂ ಪಾಸಿಟಿವ್ ಆಗಬೇಕು, ಇನ್ನಷ್ಟು ಓಟು ಇನ್ಕ್ರೀಸ್ ಆಗಬೇಕು, ಗಿಲ್ಲಿಗೆ ಓಟ್ ಬೀಳಬೇಕು, ಜನಕ್ಕೆ ಇನ್ನಷ್ಟು ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ರ್ಯಾಲಿ ಇಟ್ಕೊಂಡಿರೋದು. ಸೊ ಎಲ್ಲರೂ ಕೈ ಜೋಡಿಸಿ, ಯಾರಾದರೂ ಬರೋಕ್ಕಾಗಿಲ್ಲ ಅಂದರೆ ನಾವು ಹೋಗೋ ದಾರಿಯಲ್ಲಿ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು ಯಾರು ಇದ್ದರೆ ಅವ್ರಿಗೆ ಈ ವಿಡಿಯೋನ ತಲುಪಿಸಿ, ಅವ್ರಿಗೆ ಹೇಳಿ, ಇನ್ನಷ್ಟು ಜನಕ್ಕೆ ಕೈ ಜೋಡ್ಸೋಕ್ಕೆ ಹೇಳಿ. ನೀವು ನಾನು ಚನ್ನಪಟ್ಟಣ ಇದ್ದೀನಿ, ರಾಮನಗರ ಬರ್ಬೇಕಾ, ಏನು ತೊಂದರೆ ಇಲ್ಲ, ನೀವು ಅಲ್ಲಿಂದನೇ ಜಾಯ್ನ್ ಆಗ್ಬೋದು. ಚನ್ನಪಟ್ಟಣ ಇದ್ದರೆ ಒಂದು 10:45 10:30 ಚನ್ನಪಟ್ಟಣ ಬಂದರೆ ಸಾಕು, ಕೋರ್ಟ್ ಹತ್ರ ಬಂದರೆ ಸಾಕು. ರಾಮನಗರ ಬರೋರಾದರೆ ಆಂಜನೇಯ ಆರ್ಚ್ ಹತ್ರ ಬಂದರೆ ಸಾಕು, ಅಲ್ಲಿ ಏನು ತೊಂದರೆ ಇಲ್ಲ. ಅಲ್ಲಿ ಬಂದರೆ 5 ನಿಮಿಷ 10 ನಿಮಿಷದಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಏನೈತೆ ಅದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಡೋಣ. ಬಾಕಿದು ಏನಪ್ಪ ಅಂತಂದರೆ
ಇದು ಎಲೆಕ್ಷನ್ ಪ್ರಚಾರ ಅಲ್ಲ. ಯಾರು ಯಾರ ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಈ ಎಲೆಕ್ಷನ್ಗಳಲ್ಲಾದರೆ ಈ ಕೊಟ್ಟು ಕರ್ಕೋಗುವಂಥದ್ದು ಇರ್ತದೆ, ಕ್ಯಾನ್ವಸ್ಗೆ ಇನ್ನೊಂದು ಮತ್ತೊಂದು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಇಲ್ಲ ಆ ಥರದ್ದು ಯಾವುದೂ ಇರಲ್ಲ. ನಾವು ಪ್ರೀತಿ ಪಟ್ಟು ನಾವು ಯಾರಿಗಾದ್ರೂ ಒಂದು 50-100 ಖರ್ಚು ಮಾಡೋದು ಬಿಟ್ಟರೆ ಇನ್ನೊಬ್ರು ಯಾರೋ ಮಾಡ್ತಾರೆ ಅನ್ನೋದಿಲ್ಲ. ಯಾಕೆಂದರೆ ಎಲ್ಲ ಪ್ರತಿಯೊಬ್ಬರು ಅಭಿಮಾನಿಗಳು, ಕೂಲಿ ಮಾಡೋರು ಇದ್ದಾರೆ, ಇರೋರು ಇದ್ದಾರೆ. ನಾವು ಯಾರ ಹತ್ರನೂ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ನಾವು ನಮ್ಮ ಅಭಿಮಾನದಿಂದ, ನಮ್ಮ ಪ್ರೀತಿಯಿಂದ, ನಮ್ಮ ಶಕ್ತಿ ಇದ್ದರೆ ನಾವು ಹೋಗೋಣ, ಹೋರಾಡೋಣ. ಅದೊಂದು ನಾನು ಕ್ಲಾರಿಟಿ ಕೊಡ್ತೀನಿ. ದಯವಿಟ್ಟು ನಿಮ್ಮ ಹತ್ರ ಯಾವುದೇ ಗಾಡಿ ಇರಲಿ, ಇಂಥ ಗಾಡಿಲೇ ಬರಬೇಕು ಅಂತಿಲ್ಲ, ಯಾವ ಗಾಡಿ ಇದ್ರೂ ಓಕೆ, ಆದರೆ ಶಾಂತಿಯುತವಾಗಿ ನಮ್ಮ ರ್ಯಾಲಿ ಮುಗಿಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಗಿಲ್ಲಿ ಅಭಿಮಾನಿಗಳು ಇನ್ನಷ್ಟು, ಇವತ್ತು ಲಾಸ್ಟು ವೋಟಿಂಗು, ಇವತ್ತು ಲಾಸ್ಟ್ ಕ್ಲೋಸ್ ಆಗುತ್ತೆ. ಇನ್ನೂ ಯಾರು ವೋಟ್ ಮಾಡಿಲ್ಲ ದಯವಿಟ್ಟು ವೋಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರು ನನ್ನ ಈ ವಿಡಿಯೋನ ನೋಡಿ ನಿಮ್ಗೆ ಇನ್ನೂ ತಲುಪಿಲ್ಲ, ರ್ಯಾಲಿ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಯಾರು ಹೇಳ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಈ ಕ್ಲಾರಿಟಿ ವಿಡಿಯೋ. ಆಂಜನೇಯ ಆರ್ಚ್ ಎಲ್ಲಿ ಬರುತ್ತೆ ಅಂತಂದರೆ ರಾಮನಗರ, ಮೈಸೂರು, ಬೆಂಗಳೂರು ಮೈಸೂರು ಓಲ್ಡ್ ರೋಡ್, ಗೌಸಿಯ ಕಾಲೇಜ್, RTO ಆಫೀಸ್, DC ಆಫೀಸ್ ಇವನ್ನೆಲ್ಲ ಬಿಟ್ಟರೆ ಬೆಂಗಳೂರು ಬರೋರು ನೆಕ್ಸ್ಟ್ ಸಿಗೋದೆ ಆಂಜನೇಯ ಆರ್ಚು. ವಿಜಯನಗರಕ್ಕೆ ಎಂಟ್ರಿ, ರಾಮದೇವರ ಬೆಟ್ಟಕ್ಕೆ ಎಂಟ್ರಿ ಆಗೋ ಜಾಗದಲ್ಲಿ ಒಂದು ಆಂಜನೇಯ ಸ್ಟ್ಯಾಚ್ಯೂ ಇದೆ. ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಅದೇ ಆಂಜನೇಯ ಸ್ಟ್ಯಾಚ್ಯೂ. ಅಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಮುಂದಕ್ಕೆ ಹೊರಡೋಣ, ಆಯಿತಾ? ನಾನು ಹೇಳೋದು ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಮ್ಮ ಸ್ನೇಹಿತರು ಯಾರಾದರೂ ಲೋಕಲ್ ರಾಮನಗರದಲ್ಲಿ ನಿಮ್ಮ ಸ್ನೇಹಿತರುಗಳು ಯಾರು ಇದ್ದರೆ ಅವ್ರ ಹತ್ರ ತಿಳ್ಕೊಳ್ಳಿ, ಕ್ಲಾರಿಟಿ ತಗೊಳ್ಳಿ. ನನ್ನ ಒಂದು ನಂಬರ್ ಮೆನ್ಷನ್ ಮಾಡಿರ್ತೀನಿ, ಅದಕ್ಕೆ ಮೆಸೇಜು ಕಾಲು ಬರುವಂಗಿದ್ರೆ ತಿಳಿಸಿ ಕನ್ಫರ್ಮ್ ಆಗಿ. ಆಮೇಲೆ ಲಾಸ್ಟ್ ಸರಿ ನಾನು ಎಲ್ರಿಗೂ ಕರೆ ಕೊಟ್ಟಿದ್ದೆ, ಆಗ ಯಾರೂ ಸೇರಲಿಲ್ಲ. ಆಮೇಲೆ ತುಂಬ ಜನ ಮೆಸೇಜ್ ಮಾಡಿದರೆ ಬ್ರದರ್ ಬರಬೇಕು ಅಂದ್ಕೊಂಡಿದ್ದೆ, ಬರೋಕ್ಕಾಗಿಲ್ಲ ಅಂತ. ನಾನು ಈ ಸಾರಿ ಹೇಳ್ತಾಯಿದ್ದೀನಿ, ದಯವಿಟ್ಟು ಇದು ಯಾವುದೋ ನನ್ನ ಸ್ವಂತಕ್ಕೆ ನಾನೇನೋ ಮಾಡ್ಕೊತಾ ಇರೋದಲ್ಲ, ನನ್ನ ಸ್ವಂತಕ್ಕೆ ನಾನೇನು ಹೋರಾಟ ಮಾಡ್ತಾ ಇರೋದಲ್ಲ. ಇದರಿಂದ ನನಗೂ ಏನು ಉಪಯೋಗ ಇಲ್ಲ. ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇರೋದೇನು ಅಂದರೆ, ನಾವೆಲ್ಲ ಸೇರಿ ಒಬ್ಬ ಒಳ್ಳೆ ಪ್ರತಿಭೆನ ಬೆಳೆಸಬೇಕು, ಗುರುತಿಸ್ಬೇಕು, ಅವನಿನ್ನೂ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಆಯಿತಾ? ನಾಳೆ ದಿನ ನಮ್ಮಲ್ಲೋ ನಿಮ್ಮಲ್ಲೋ ಇನ್ನೊಬ್ಬರಲ್ಲೋ ಮತ್ತೊಬ್ಬರಲ್ಲೋ ಇನ್ನೊಬ್ಬ ಟ್ಯಾಲೆಂಟೆಡ್ ಗಿಲ್ಲಿ ಉಟ್ಕೋಬೋದು, ಇನ್ನೊಬ್ಬ ಪ್ರತಿಭಾವಂತ ಉಟ್ಕೋಬೋದು. ದಯವಿಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ, ಎಲ್ರಿಗೂ ತಿಳಿಸಿ. ಟೈಮಿಂಗ್ಸು ಗೊತ್ತಲ್ಲ, ಭಾನುವಾರ ಬೆಳಗ್ಗೆ ಜನವರಿ 11ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ರಾಮನಗರದಿಂದ ಅರಸೀಕೆರೆಗೆ ನಮ್ಮ ರ್ಯಾಲಿ. ಈ ರ್ಯಾಲಿನ ಎಲ್ಲರ ಕೈ ಜೋಡಿಸಿ ಗಿಲ್ಲಿ ಅಭಿಮಾನಿಗಳು ಯಶಸ್ವಿಗೊಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.